ಸರ್, ನನಗೆ ಇದು ನಿರೀಕ್ಷಿತ ಗೆಲುವು, ಅನಿರೀಕ್ಷಿತ ಗೆಲುವೇನಲ್ಲ. ಯಾಕಂದರೆ ಅಷ್ಟು ಜನ ಸದಸ್ಯರು ನನ್ನ ಪರವಾಗಿದ್ದಾರೆ ಅಂತ ಅಂದ್ಬಿಟ್ಟು ಮೊದಲಿಂದ ಸುಮಾರು 13 ವರ್ಷದಿಂದ ಇರುವ ಸದಸ್ಯರು ಇವತ್ತಿದ್ದಾರೆ, ಮುಂದೇನೂ ಇರ್ತಾರೆ. ಯಾಕಂದರೆ ಯಾರೂ ನನ್ನ ಬಿಟ್ಟು ಹೋಗೋದಿಲ್ಲ. ಆದರೆ ಈ ಒಂದು ಜಿಲ್ಲಾ ಸಮಿತಿಗೆ ಚುನಾವಣೆ ಆಗಬೇಕಾದ್ರೆ ಮೊದಲು ಮಾಧ್ಯಮ ಮಿತ್ರರೊಳಗೆ ನಮ್ಮ ಜಿಲ್ಲಾ ಸದಸ್ಯರೆಲ್ಲರೂ ಒಂದ್ಸಲಿ ಅವರಿಗೆ ಚಪ್ಪಾಳೆ ಹೊಡೆದು ಧನ್ಯವಾದಗಳು. ಮತ್ತು ನನ್ನ ಕಾರ್ಯವೈಖರಿ ಹಿಂದೆ ನೋಡಿದರೆ ಮುಂದೆ ಇನ್ನೂ ಸ್ವಲ್ಪ ಜೋರಾಗಿರ್ತದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಏನಿದೆ ನ್ಯಾಯಯುತವಾಗಿ ಯಾವುದೇ ಆಫೀಸ್ಗೆ ಹೋಗಲಿ ಎಲ್ಲೇ ಆಗಲಿ ನ್ಯಾಯಯುತವಾಗಿ ನಮ್ಮೆಲ್ಲ ಜಿಲ್ಲೆ ಸದಸ್ಯರಿಗೂ ಸಹ ನಾನು ಇದನ್ನು ನಿರೂಪಣೆ ಮಾಡ್ತೀನಿ, ನಿಜಾಯಿತಿಯಿಂದ ಕೆಲಸ ಮಾಡ್ತೀನಿ. ರಾತ್ರಿ ಯಾರೋ ನನ್ನ ಬಗ್ಗೆ ಭಾಷಣ ಮಾಡಿದ್ರು, ಜುಟ್ಟು ಏನೋ ಆ ಜುಟ್ಟು ಭಾಷಣ ಮಾಡ್ತಾನೆ, ಜುಟ್ಟು ರಾಜಕಾರಣದಲ್ಲಿ ಇನ್ನ ಜುಟ್ಟು, ಆ ಜುಟ್ಟು ನನ್ನ ಬಗ್ಗೆ ಭಾಷಣ ಮಾಡ್ತಾರೆ. ನಾನು ಬೆಳಗ್ಗೆನೇ ಮಾತಾಡೋಣ ಅಂತಿದ್ದೆ, ಆದರೆ ಮಾತಾಡಬಾರ್ದು ಅಂತಂದ್ಬಿಟ್ಟು ಹಂಗೆ ಐತೆ. ಅವರಿನ್ನ ಜುಟ್ಟು ರಾಜಕಾರಣದಲ್ಲಿ ಈ ಅಸೋಸಿಯೇಷನಲ್ಲಿ ನನಗೆ ತುಂಬ ಅನುಭವ ಇದೆ. ನಾನು ದಿವಂಗತ ಎಸ್.ಎಂ. ಕೃಷ್ಣ ಅವರ ನೇತೃತ್ವದಲ್ಲಿ ನಾನು ಕೆಲಸ ಮಾಡಿರೋನು, ರಾಜಕಾರಣ ಮಾಡಿರೋನು. ನನಗೆ ರಾಜಕಾರಣ ಹೊಸದಲ್ಲ, ಸದಸ್ಯರಿಗೆ ಏನು ಕೆಲಸ ಮಾಡಬೇಕು ಅಂತಿದೆ. ನಾನು ಆಲ್ರೆಡಿ ರಾಜ್ಯದಲ್ಲಿ ಒಂದು ANK ಅಂತ ಟೀಮ್ ಕಟ್ಟು ಇಡೀ ರಾಜ್ಯ ಪ್ರವಾಸ ಮಾಡಿದೆ. ಇಡೀ ರಾಜ್ಯ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ 3ನೇ ಟೀಮ್ ಕಟ್ಟು ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ತನಕ ಬಂದು ಅದು ಎಷ್ಟು ಓಟ್ ಬಂತು ಅಂದಲ್ಲ, ಆ ಧೈರ್ಯ, ನನ್ನ ಸಾಹಸ, ನನಗೆ ದೇವಿ ನಮ್ಮ ಮನೆ ದೇವರು ನನ್ನ ಕೈ ಬಿಡಲ್ಲ, ನನ್ನ ನೆಚ್ಚಿರೋ ದೇವರು ಚಾಮುಂಡೇಶ್ವರಿ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇಲ್ಲಿ ವಿಜಯ್ ಕುಮಾರ್ ನಾಯ್ಡು ಅನ್ನಂತಿದ್ರು. ನಾನು ಯಾವುದೇ ಎಲೆಕ್ಷನ್ಗೆ ಹೋಗಲಿ ಇವ್ರ ಹತ್ರ ಆಶೀರ್ವಾದ ತಗೊಂಡು ಹೋಗೋದು. ಎಲ್ರಿಗೂ ನಮ್ಮ ಸದಸ್ಯರಿಗೆ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತಾ ಈ ಮೂಲಕ ಹೇಳ್ತೀನಿ. ಸರ್, ನಿಮ್ಮ ಮೊದಲನೇ ಕೆಲಸ ಏನಿದೆ ಸರ್? ನಾಳೆಯಿಂದನೇ ನಮ್ಮ ಸದಸ್ಯರಿಗೆ ಎಲ್ಲಿ ಯಾವ ತಾಲೂಕುಗಳಲ್ಲಿ ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಹಾಗೂ ಗುಡಿಬಂಡೆ ಈ 6 ತಾಲೂಕುಗಳಲ್ಲಿ ಏನು ಸಮಸ್ಯೆ ಇದೆ ಅಂತಂದ್ಬಿಟ್ಟು ಇಮಿಡಿಯೇಟಾಗಿ ಮೀಟಿಂಗ್ ಕರಿತೀವಿ. ಮೀಟಿಂಗ್ ಕರೆದು ಎಲ್ಲಿ ಸಾಲ್ವ್ ಮಾಡಬೇಕು, ಏನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಎಲ್ಲಿ ತೊಂದರೆ ಆಗ್ತಾ ಇದೆ, ಸರ್ಕಾರ ಲೋಪದೋಷ ಇದೆಯಾ, ಕಂಪ್ನಿಗಳ ಲೋಪದೋಷ ಇದೆಯಾ, ಅದರ